6ನೇ ಜಾಗದಲ್ಲಿ ಏನು ಶೋಧ ನಡೆಯಿತು ಅದು ಮುಗಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಮೂಳೆಗಳು ಪತ್ತೆ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಲೇ ಇದ್ದಾರೆ. 6ನೇ ಪಾಯಿಂಟ್ನಲ್ಲಿ ಶ್ವಾನ ದಳದಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಬರೀ ಮೂಳೆ ಸಿಕ್ತು ಅದನ್ನ ಎತ್ಕೊಂಡ್ರು ಬಂದ್ರು ಅಲ್ಲ, ಅಲ್ಲಿ ಇನ್ನಷ್ಟು ಪರಿಶೀಲನೆ ನಡೀತಾ ಇದೆ. ಶ್ವಾನ ದಳ ಕೂಡ ಈಗ ಭೇಟಿ ಕೊಟ್ಟಿರುವಂತದ್ದು, ಅಲ್ಲೂ ಕೂಡ ಪರಿಶೀಲನೆ ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಆ ಒಂದು ಸ್ಥಳ ಸಂರಕ್ಷಿತ ಜಾಗ ಅನ್ನೋದನ್ನ ಗುರುತು ಮಾಡಲಾಗಿದೆ. ಜೊತೆಗೆ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ಇದ್ದಾರೆ, ಇನ್ನಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಏನಾದ್ರೂ ಮಾಹಿತಿ ಸಿಗಬಹುದಾ ಅನ್ನುವಂತ ವಿಚಾರದಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಚಂದ್ರಕಾಂತ್ ಅವರು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. 2 ಸ್ಕೆಲಿಟನ್ ಅನ್ನ ಇಟ್ಕೊಂಡು ಡಾಕ್ಟರ್ ನೀವು ಮಾಹಿತಿಯನ್ನ ಕೊಡ್ತಾ ಇದ್ರಿ. ಅದರ ಡಿಫರೆನ್ಸ್ ಏನು, ಯಾವ ರೀತಿ ಕಂಡು ಹಿಡಿಯಲಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ ನಮಗೆ ನೀವು ಕೊಡೋದಾದ್ರೆ ಡಾಕ್ಟರ್. ಇದು ಅದೇ ಬೇಸ್ಡ್ ಆನ್ ಏನು ಮೆಡಿಕಲ್ ಟರ್ಮ್ಸ್ ಹೇಳಬೇಕಾಗ್ತದೆ. ಯಾಕೆಂದರೆ ಇದನ್ನು ಫಾರ್ ಎಕ್ಸಾಂಪಲ್ ನಾವು ಇದು ಸುಪ್ರಾ ಆರ್ಬೈಟಲ್ ರಿಡ್ಜಸ್ ಅಥವಾ ಮಾರ್ಜಿನ್ಸ್ ಅಂತ ಹೇಳಿ ಕರೀತಾರೆ. ಇದು ದಿಸ್ ಈಸ್ ಮೋರ್ ಪ್ರಾಮಿನೆಂಟ್ ಇನ್ ಮೇಲ್ಸ್ ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ಇದನ್ನು ಆರ್ಬಿಟ್ಸ್ ಅಂತ ಕರಿತೀವಿ. ಆರ್ಬಿಟ್ಸ್ ಸ್ಕ್ವೇರ್ ಶೇಪ್ ಅಂತ ಹೇಳಿ ಹೇಳ್ತೇವೆ. ಆಮೇಲೆ ಇದು ಆರ್ಬೈಟಲ್ ಮಾರ್ಜಿನ್ಸ್, ಇದು ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ದಿಸ್ ಇಸ್ ಮಚ್ ಶಾರ್ಪರ್ ಇನ್ ಮೇಲ್ಸ್, ಇಟ್ ಈಸ್ ರೌಂಡೆಡ್ ಇನ್ ಫೀಮೇಲ್ಸ್ ಅಂತ. ಇದನ್ನು ನಾವು ಫ್ರಾಂಟೋ ನೇಸಲ್ ಆ್ಯಂಗುಲೇಷನ್ ಅಂತೇಳಿ ಕರಿತೀವಿ. ಫ್ರಾಂಟೋ ನೇಸಲ್ ಆ್ಯಂಗುಲೇಷನ್ ಅಂತೇಳಿ ಇಟ್ ಈಸ್ ಮೋರ್ ಡಿಸ್ಟಿಂಕ್ಟ್ ಇನ್ ಮೇಲ್ಸ್ ಅಂತ ಹೇಳಿ ಹೇಳ್ತೀವಿ, ವೆರಾಸ್ ಇಟ್ ಈಸ್ ಲೆಸ್ ಡಿಸ್ಟಿಂಕ್ಟ್ ಇನ್ ಫೀಮೇಲ್ಸ್ ಅಂತ. ನೀವು ಇದರಲ್ಲಿ ನೋಡ್ಬೋದು, ಎರಡೂ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಇಟ್ ಈಸ್ ಮೋರ್ ಡಿಸ್ಟಿಂಕ್ಟ್ ಇನ್ ಕೇಸ್ ಆಫ್ ಮೇಲ್ಸ್, ಇಟ್ ಈಸ್ ಲೆಸ್ ಡಿಸ್ಟಿಂಕ್ಟ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತ. ಇಟ್ ಈಸ್ ಆಲ್ಮೋಸ್ಟ್ ಸ್ಟ್ರೈಟ್, ಇಲ್ಲಿ ಏನು ಆಬ್ಲಿಟ್ರೇಷನ್ನೇ ಇಲ್ದಿರೋಂಗೆ ಇದೆ ಇದು. ಸೊ ಅದಾದ ನಂತರ ಏನಾಗುತ್ತೆ ಅಂತಂದರೆ ದ ಫೋರ್ ಹೆಡ್, ತಲೆಯ ಹಣೆ ಭಾಗ ಏನು ಹೇಳ್ತೀವಿ, ಇದನ್ನು ಇಟ್ ಈಸ್ ಮೋರ್ ಸ್ಲೋಪಿ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಮೋರ್ ಸ್ಲೋಫಿ. ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಇಟ್ ಈಸ್ ರೌಂಡೆಡ್, ಸ್ಮೂತ್. ಆ್ಯಂಡ್ ಇನ್ ಕೇಸ್ ಆಫ್ ಮೇಲ್ಸ್ ಇಟ್ ಈಸ್ ಮೋರ್ ರಗೆಡ್ ಅಂತೇಳಿ ಕರಿತೀವಿ. ಇಟ್ ಈಸ್ ಮೋರ್ ರಗೆಡ್ ಅಂತ ಹೇಳಿ. ಆಮೇಲೆ ಮ್ಯಾಕ್ಸಿಲರಿ ಬೋನ್ಸ್ ಕೂಡ ಡಿಫ್ರೆನ್ಸೇಷನಲ್ಲಿ ಇರ್ತದೆ. ಸೊ ಈ ಒಂದು ಡಿಫ್ರೆನ್ಸಸ್ನ ನಾವು ಇಟ್ಕೊಂಡು ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್ ಅಂತದಕ್ಕಂಥದ್ದನ್ನು ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಅಲ್ಲ ಡಾಕ್ಟರ್, ಅಂದ್ರೆ ನೀವೀಗ ತೋರಿಸ್ಕೊಡ್ತಾ ಇರೋ ಹಾಗೆ ತಲೆಬುರುಡೆಯ ಆಧಾರದ ಮೇಲೆ ಹೆಣ್ಣು ಅಥವಾ ಗಂಡನ್ನ ಕಂಡುಹಿಡಿಯಲಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಆ ಒಂದು ಮಣ್ಣಲ್ಲಿ ಅಷ್ಟು ವರ್ಷಗಳ ನಂತರ ತಲೆಬುರುಡೆ ಹಾಗೆ ಇರುತ್ತಾ ಅಥವಾ ಅದರಲ್ಲೂ ಚೂರಾಗುವಂತಹ ಚಾನ್ಸಸ್ಗಳಿರುತ್ತಾ? ಒಂದ್ ವೇಳೆ ಚೂರಾಗಿದ್ರೆ ಅದನ್ನ ಯಾವ ರೀತಿ ಕಂಡು ಹಿಡಿಬಹುದು ಡಾಕ್ಟರ್? ಅದು ಯೂಶಲಿ ಚೂರಾಗಲ್ಲ, ಅದು ಡಿಸ್ಇಂಟಗ್ರೇಟ್ ಆಗಬೇಕು, ಕರಗಬೇಕಾದ ಅಷ್ಟೇನೆ. ಸೊ ಚೂರಾಗೋದು ಅಂತಂತಂದರೆ ಅದೇ ಕೊಳಿತಾ ಮೂಳೆಗಳು ಪೀಸ್ ಆಗಿ ಆಗ್ಬೋದು. ಓಕೆ, ಇನ್ನೊಂದು ಭಾಗ ಇದೆಯಲ್ಲ ಡಾಕ್ಟರ್ ನಿಮ್ಮ ಹತ್ರ, ಅದೇನದು, ಏನು ಎಕ್ಸ್ಪ್ಲೈನ್ ಮಾಡಬಹುದು? ಇದು ದವಡೆ ಮೂಳೆ ಅಥವಾ ಮ್ಯಾಂಡಿಬಲ್ ಅಂತ ಹೇಳಿ ಕರಿತೀವಿ. ಇದು ಮ್ಯಾಂಡಿಬಲ್ ಅಂತ ಹೇಳಿ ಕರಿತೀವಿ. ಸಮಯದಲ್ಲಿ ಹಲ್ಲುಗಳು ಕೂಡ ಕೆಲವೊಮ್ಮೆ ಆಗಿರತ್ತೆ. ವೆದರ್ ಇದು ಯೂಶಲಿ ಪೋಸ್ಟ್ ಮಾರ್ಟಮ್ ಫಾಲ್ ಇದ್ದರೆ ಇದು ಆಲ್ವಿಯಲರ್ ಮಾರ್ಜಿನ್ಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ಫೆದರಿ ಇನ್ ನೇಚರ್ ಇರುತ್ತೆ. ಅಕಸ್ಮಾತ್ ಈಗ ಡೆಂಟಿಸ್ಟ್ ಏನಾರ ಈ ಹಲ್ಲನ್ನ ತೆಗೆದಿದ್ರೆ ಅದು ವಾಸಿಯಾದ ನಂತರ ಇಟ್ ವಿಲ್ ಗೆಟ್ ಆಬ್ಲಿಟ್ರೇಟೆಡ್. ಈಗ ಇದು ನೋಡಿ, ಈ ಜಾಗದಲ್ಲಿ ಇರುವಂಥ ಮೂಳೆ ಅಥವಾ ವಸಡಿನ ಮೂಳೆ ಇಲ್ಲಿ ತುಂಬಿಕೊಂಡಿದೆ. ಬಟ್ ಇದೇ ಇದು ಹಲ್ಲಿನ ಇದು ಕ್ಯಾವಿಟಿ ಇದು ತುಂಬಿಲ್ಲ. ಸೊ ದಟ್ ಮೀನ್ಸ್ ಇಟ್ ಈಸ್ ಜೀವಂತವಾಗಿ ಇರುವಾಗ ಇದು ಎಕ್ಸ್ಟ್ರಾಕ್ಷನ್ ಆಗಿದೆ ಅಂತೇಳಿ ನಾವು ಹೇಳಬಹುದು. ಓಕೆ, ಹಾಗಾದ್ರೆ ಅಲ್ಲಿ ವಯಸ್ಸು ಕೂಡ ಗೊತ್ತಾಗುತ್ತೆ ದವಡೆ ಮೂಳೆಗಳನ್ನ ನೋಡಿದಂತ ಸಂದರ್ಭ. ದವಡೆ ಹಲ್ಲಿನ ಬೇಸಿಸ್ ಮೇಲೆ ನಾವು ವಯಸ್ಸು ಕೂಡ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಕುರಿ ಅಥವಾ ಆಕಳು ಹಸು ತಗೊಳ್ಳೋದಾದ್ರೆ ನಾವು ಒಂದು ಸಂತೆಗೆ ಹೋಗ್ತೀವಲ್ವಾ, ಸಂತೆಗೆ ಹೋಗುವಾಗ ಆ ಕುರಿ ವಯಸ್ಸನ್ನ ನೋಡಿ, ವಯಸ್ಸನ್ನ ಹೇಗೆ ಪತ್ತೆ ಹಚ್ತೀವಿ ಅಂದರೆ ಅದು ಹಲ್ಲನ್ನ ನೋಡಿ ನಾವು ಪತ್ತೆ ಹಚ್ತೀವಿ, ಹೌದಾ? ಸೊ ಅದೇ ರೀತಿ ಮನುಷ್ಯನಿಗೂ ಜೀವನದಲ್ಲಿ 2 ಸೆಟ್ ಆಫ್ ಟೀತ್ ಬರುತ್ತೆ. ಒಂದು ಟೆಂಪ್ರರಿ ಟೀತ್, ಇನ್ನೊಂದು ಪರ್ಮನೆಂಟ್ ಟೀತ್ ಅಂತೇಳಿ ಬರುತ್ತೆ. ಸೊ ಬೇಸ್ಡ್ ಆನ್ ದೇರ್ ಎರೆಪ್ಷನ್ ಆಫ್ ದ ಟೀತ್, ಅದು ಯಾವಾಗ ಹಲ್ಲು ಹುಟ್ಟತ್ತೆ, ಹಾಲಲ್ಲೂ 2 ರಿಂದ 2.5 ವರ್ಷಕ್ಕೆ
20 ಹಾಲಲ್ಲೂ ನಮ್ಮ ದವಡೆನಲ್ಲಿ ಇರ್ತದೆ. ಅದೇ ರೀತಿ ನಮಗೆ ವಯಸ್ಸಾದಂಥ 18 ವರ್ಷ ಅಥವಾ 21 ವರ್ಷದ ತನಕ ಏನಾಗುತ್ತೆ ಅಂದರೆ ಎಲ್ಲ ಪರ್ಮನೆಂಟ್ ಟೀತ್ ಕೂಡ ನಮಗೆ ಬಂದಿರುತ್ತೆ. ಸೊ ಬೇಸ್ಡ್ ಆನ್ ದ ಎರಪ್ಷನ್ ಆಫ್ ದ ಟೀತ್ ನಾವು ಅದನ್ನ ವಯಸ್ಸನ್ನ ಹೇಳ್ತೀವಿ. ಡಾಕ್ಟರ್ ತುಂಬಾ ಇನ್ಫಾರ್ಮೇಟಿವ್ ಆಗಿ ಮಾಹಿತಿಯನ್ನ ಕೊಟ್ರಿ ನೀವು ಅಂತ ಹೇಳಿದ್ರೆ ಪುರುಷ ಹಾಗೆ ಮಹಿಳೆಯ ತಲೆಬುರುಡೆ ಅದನ್ನ ಹೇಗೆ ವ್ಯತ್ಯಾಸಗಳ ಕಂಡುಕೊಳ್ಳಲಾಗುತ್ತೆ ಅಂತ. ಈ ವಯಸ್ಸಿನಲ್ಲಿ ಒಂದ್ ವೇಳೆ ಅದು ಮಗು ಆಗಿದ್ರೆ ಟೀನೇಜರ್ಸ್ ಆಗಿದ್ರೆ ಅವಾಗ ಯಾವ ರೀತಿಯಾದಂತ ವ್ಯತ್ಯಾಸಗಳಿರುತ್ತೆ ಡಾಕ್ಟರ್? ಅದೇ ಹೇಳಿದ್ನಲ್ಲ ನಾನು, ಹಾಲಲ್ಲಿ ಅಂತೇಳಿ ಒಂದಿರುತ್ತೆ. ಆ ಹಾಲಲ್ಲೂ ಹುಟ್ಟಿ 6 ತಿಂಗಳಿನಿಂದ ಬರಲಿಕ್ಕೆ ಶುರು ಆಗ್ತದೆ. ಅದು 2 ವರ್ಷ ಮಗು 2.5 ವರ್ಷ ತನಕ ಇರುವಾಗ ವಯಸ್ಸಾದಾಗ ಅದಕ್ಕೆ 20 ಹಾಲಲ್ಲಿ ಇರುತ್ತೆ. ಆಮೇಲೆ ಮೊದಲನೇ ದವಡೆ ಮೂಳೆ ಬಂದಾಗ ಅದನ್ನ ಮೋಲಾರ್ ಟೀತ್ ಅಂತೇಳಿ ಕರಿತೀವಿ. ಅದು 6 ರಿಂದ 7 ವರ್ಷದೊಳಗೆ ಬರ್ತದೆ. ಸೊ ಈಗ ಒಂದೊಂದೇ ಹಾಲಲ್ಲಿ ಬಿದ್ದ ನಂತರ ಆ ಜಾಗದಲ್ಲಿ ಈ ಪರ್ಮನೆಂಟ್ ಟೀತ್ ಅಂತ ಏನು ಹೇಳ್ತೀವಿ ಅದು ಬರ್ತಾ ಹೋಗ್ತದೆ. ಅದ್ರ ಮೇಲೆ ನಾವು ಏಜ್ ಆಫ್ ಎರಪ್ಷನ್ ಮೇಲೆ ನಾವು ಏಜ್ನ ತಿಳಿಸ್ಕೊಡ್ಬೋದಾಗ್ತದೆ. ಓಕೆ ಡಾಕ್ಟರ್, ಒಂದ್ ಕಡೆ ಏಜಿನ ವಿಚಾರ ಆಯಿತು, ಇನ್ನುಳಿದಂತೆ ಯಾವೆಲ್ಲ ವಿಚಾರವನ್ನ ಈ ಮೂಳೆಗಳಿಂದ ತನಿಖೆ ಮಾಡಬಹುದು ಡಾಕ್ಟರ್? ಕಾಸ್ ಆಫ್ ಡೆತ್ ಅಂತೇಳಿ ಹೇಳ್ಬೋದು ಅಂತೇಳಿ ಹೇಳಿದೆ ನಾನು ಅವಾಗಲೇ. ಐಡೆಂಟಿಟಿ ಹೇಳ್ಬೋದು, ಮತ್ತು ಮ್ಯಾನರ್ ಆಫ್ ಡೆತ್ ಕೂಡ ಕೆಲವೊಮ್ಮೆ ನಾವು ಹೇಳ್ಬೋದಾಗ್ತದೆ. ಸೊ ನಾವೇ ಮಾಡಿರುವಂಥ ಕೇಸ್ನಲ್ಲಿ ಏನಾಗಿದೆ ಅಂತಂದರೆ ಈ ಮೂಳೆ ಮೇಲೆ ಈ ಥರ ಕೊಚ್ಚಿದ ಗುರುತು ಕೂಡ ಇರ್ತದೆ. ಸೊ ಅದನ್ನು ನೋಡಿ ಸೊ ಇಟ್ ಕುಡ್ ಬಿ ಆಸ್ ಎ ರಿಸಲ್ಟ್ ಆಫ್ ದ ಇಂಜರೀಸ್ ಕುಡ್ ಬಿ ಆಸ್ ಎ ರಿಸಲ್ಟ್ ಆಫ್ ಶಾರ್ಪ್ ವೆಪನ್ಸ್ ಅಂತ ಹೇಳಿ ಕೂಡ ನಾವು ಹೇಳ್ಬೋದಾಗ್ತದೆ. ಅಂದ್ರೆ ಈಗ ಒಂದು ಭಾಗದ ಮೂಳೆಗೆ ಏನಾದರೂ ಪೆಟ್ಟಾಗಿರುತ್ತೆ, ಅದು ಇನ್ನೊಂದು ಭಾಗದ ಮೂಳೆಗೆ ಗೊತ್ತಾಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತಾ ಅಥವಾ ಚಾನ್ಸಸ್ಸೇ ಇಲ್ವಾ ಡಾಕ್ಟರ್? ನಾನು ನಿಮ್ಮ ಪ್ರಶ್ನೆ ಅಂದ್ರೆ ಈಗ ಒಂದು ಭಾಗದ ಮೂಳೆಗೆ ಪೆಟ್ಟಾಗಿರುತ್ತೆ, ಅದರಿಂದಾಗಿ ನಾವು ಇನ್ನೊಂದು ಭಾಗ ಅಂದ್ರೆ ಈ ರೀತಿ ಪೆಟ್ಟಾಗಿತ್ತು ಅನ್ನೋದನ್ನ ನಾವು ಕಂಡು ಹಿಡಿಬಹುದಾ, ಇಲ್ಲ ಸಾಧ್ಯವೇ ಇಲ್ಲ ಆ ರೀತಿ ಏನಾದರೂ ಇದೆಯಾ ಅಂತ? ಇಲ್ಲ, ಕಂಡು ಹಿಡಿಬಹುದು. ಓಕೆ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ, ಯಾಕೆಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ ಯಾವ ರೀತಿ ಕೆಲಸ ಮಾಡುತ್ತೆ FSL ಟೀಮ್ ಅನ್ನೋದು.